ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹಳ್ಳಿ ಸ್ಟೈಲ್ನಲ್ಲಿ ಬೂತಾಯಿ ಮತ್ತಿ ಮೀನು ಸಾರ್ಡೀನ್ ಅಂತಾರಲ್ಲ ಅದರ ಬಗ್ಗೆ ಕರಿ ಮಾಡ್ತಿದ್ದೀನಿ. ಅದರ ಬಗ್ಗೆ ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಎಣ್ಣೆ, ಉಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಟೊಮೊಟೊ, ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ತೆಂಗಿನಕಾಯಿ, ಮೆಣಸು, ಜೀರಿಗೆ, ಮೆಂತ್ಯ, ಅರಿಶಿಣ, ಅಚ್ಚ ಖಾರದ ಪುಡಿ, ಧನಿಯಾ ಮತ್ತು ಬೂತಾಯಿ ಮೀನು 1 kg ತೊಗೊಂಡಿದ್ದೀನಿ. ಈಗ ಫಸ್ಟ್ ಮಿಕ್ಸಿಗೆ ನಾವು ತೆಂಗಿನಕಾಯಿ, ಮೆಂತ್ಯ, ಮೆಣಸು, ಜೀರಿಗೆ ಅದನ್ನು ಹಾಕ್ಕೊಳ್ಳೋಣ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಂತರ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಶುಂಠಿ ಹಾಕ್ಕೊಳ್ಳೋಣ. ನಂತರ ಟೊಮೊಟೊ ಹಾಕ್ಕೊಂಡು ಇದನ್ನು ತುಂಬ ನುಣ್ಣಗೆ ರುಬ್ಕೋಬೇಕು. ಮಿಕ್ಸಿ ಜಾರ್ನಲ್ಲಿ ಹಾಕೊಂಡ ತಕ್ಷಣ ಬೇಕಾದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಅವಶ್ಯಕತೆ ಬಂತು, ನೀರು ಹಾಕ್ಕೋಬೇಕು ಅನ್ನಿಸ್ತು, ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೈಸಾಗಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸ್ಟವ್ ಮೇಲಿಟ್ಟು ಸ್ಟವ್ ಹಚ್ಚಿ ಎಣ್ಣೆ ಹಾಕಿ ನಂತರ ಇದಕ್ಕೆ ಕರಿಬೇವನ್ನು ಸೇರಿಸಿ. ಕರಿಬೇವು ಸೇರಿಸೋದ್ರಿಂದ ಮೀನಿನ ವಾಸನೆ ಎಲ್ಲ ಚೆನ್ನಾಗಿ ಇರಲ್ಲ ಮತ್ತು ಚೆನ್ನಾಗಿ ತುಂಬ ಟೇಸ್ಟ್ ತುಂಬ ಎನ್ಹಾನ್ಸ್ ಆಗುತ್ತೆ ಮೀನು ಸಾರಿಂದು. ಹಾಗಾಗಿ ಈಗ ರುಬ್ಕೊಂಡಂಥ ಮಿಶ್ರಣನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಹಸಿ ವಾಸನೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದರದ್ದು ಹಸಿ ವಾಸನೆ ಹೋಗಬೇಕು. ಇದನ್ನು ಮುಚ್ಚಿಟ್ಬಿಡೋಣ ಸ್ವಲ್ಪ ಹೊತ್ತು, ಹಸಿ ವಾಸನೆ ಹೋಗಲಿ. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ನೀರೆಲ್ಲ ಹಿಂಗಿ ಈಗ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಇದು ಆಗಿದೆ, ಚೆನ್ನಾಗಿದೆ. ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡು ಇದು ಆಗಿದೆ. ಈಗ ಇದಕ್ಕೆ ನಾವು ಅಚ್ಚ ಖಾರದ ಪುಡಿ, ಮೆಣಸಿನಕಾಯಿ ಪುಡಿ ಅದನ್ನೆಲ್ಲ ಮಿಕ್ಸ್ ಮಾಡೋಣ. ಧನಿಯಾ ಪುಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದೇ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರಲ್ಲಿ ತೊಳ್ಕೊಂಡು ಅದರಲ್ಲಿ ಚೆನ್ನಾಗಿ ಅದರಲ್ಲಿದ್ದಂಥದ್ದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳಿ. ಈಗೇನು ಹಸಿ ವಾಸನೆ ಅದು ಆಗಲ್ಲ, ಯಾಕಂದರೆ ಚೆನ್ನಾಗಿ ಫ್ರೈ ಆಗಿದೆ ನೀರಲ್ಲಿದೆ. ಈಗ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ತಾ ಹೋಗಿ. ಇವಾಗ ನಿಮ್ಗೆ ಎಷ್ಟು ಬೇಕು, ಅನ್ನಕ್ಕೆ ಊಟ ಮಾಡೋದಾದರೆ, ಮುದ್ದೆಗೆ ಊಟ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ನಾವು ಊಟ ಮಾಡೋದ್ರಿಂದ ಮುದ್ದೆಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಇದನ್ನು ನಾನು ಇದು ಮಾಡ್ತೀನಿ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸನ ಬೆರೆಸ್ಕೊಳ್ಳಿ. ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ನೆನೆಸಿಟ್ಟಿದ್ವಲ್ಲ, ಆ ಹುಣಸೆ ಹಣ್ಣು ರಸನ ಬೆಳೆಸ್ಕೊಳ್ಳಿ. ಸ್ವಲ್ಪ ತಿರುಗಿಸಿ ಮತ್ತು ಇದಕ್ಕೆ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ. ಓಕೆ, ಹಾಕಿ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಬಿಡೋಣ. ಒಂದು 5 ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಆಗಬೇಕಿದು. ಅದು ಹುಣಸೆ ಹಣ್ಣು ರಸ ಎಲ್ಲ ಇದರೊಳಗೆ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಉರಿ ಜಾಸ್ತಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಇದು ಮಾಡೋಣ. ನೋಡಿ, ಮಳ್ತಾ ಇದೆ. 5 ಮಿನಿಟ್ಸ್ ಆಗಿದೆ. ಈಗ ಇದಕ್ಕೆ ನಾವು ಮೀನುಗಳನ್ನ ಒಂದೊಂದಾಗೆ ಹಾಕ್ಕೊಳ್ತಾ ಬರೋಣ. ಮೀನು ನೋಡಿ ಈ ಥರ ಬೆರೆಸಿದ್ದೀನಿ. ಯಾವ ರೀತಿ ಹಾಕ್ಬೇಕಂದ್ರೆ ನೀರೊಳಗೆ ಮುಳುಗಬೇಕು ಅದು, ಆ ಥರ ಮೀನು ಹಂಗೆ ಇಟ್ಕೊಳ್ಬೇಕು. ಅದೇ ಥರ ನಾನು 1 kg ತೊಗೊಂಡಿಗೆ ಕನ್ಸಿಸ್ಟೆನ್ಸಿ ಕರೆಕ್ಟಿದೆ ನನಗೆ. ಇಷ್ಟು ಇದನ್ನು ಮಾಡಿ ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಟು 5ರಿಂದ 7 ನಿಮಿಷ ಅಷ್ಟೇ ಇದನ್ನು ಬೇಯಿಸಬೇಕು ಚೆನ್ನಾಗಿ. ಜಾಸ್ತಿ ಬೇಯಿಸಿದ್ರೆ ಪುಡಿ ಪುಡಿ ಆಗಿಬಿಡುತ್ತೆ ಮೀನೆಲ್ಲ. ಹಾಗಾಗಿ ಅದರದ್ದು ಇದು ಇದು ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇವಾಗ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಡ್ತೀನಿ. ಇದನ್ನು 1 ಅವರ್ ಆದಮೇಲೆ ತಿಂದರೆ 1 ಅವರ್ ಬಿಫೋರ್ ಮಾಡಬೇಕು. ಆಮೇಲೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಓಕೆ, ಇದು ಹಳ್ಳಿ ಸ್ಟೈಲ್ ರುಚಿಯಾದ ಮೀನಿನ ಕರಿ ರೆಡಿ. ಈ ಥರ ಮುದ್ದೆ ಜೊತೆ ಕನ್ಸಂಪ್ಷನ್ ಮಾಡಿ ನೀವೆಲ್ಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.